ಹಾಯ್ ಹಲೋ ನಮಸ್ತೆ ಗೆಳೆಯರೇ, ವಜ್ರ 9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗ್ಯಾರಂಟಿ ಮೂಲಕ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳೇ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಎಂದು ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದರು. ತಾಲೂಕಿನ ವ್ಯಾಸರಾಯನಪಾಳ್ಯ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ ತಾಲೂಕಿನ 150ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ಮಾರ್ಟ್ ಎಲ್ಇಡಿ ಟಿವಿಯನ್ನು ವಿತರಿಸಿ ಮಾತನಾಡಿದ ಅವರು, ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕೂಡ ಮಾಡಿಕೊಡಲಾಗುತ್ತಿದ್ದು, ಗಂಡು ಮಕ್ಕಳು ಗ್ಯಾರಂಟಿ ಮೂಲಕ ತಮ್ಮ ತೆರಿಗೆ ಹಣವನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪೋಲು ಮಾಡುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು 2,000 ಹಣ ಜಮೆ ಆಗುತ್ತಿದೆ. ಬಸ್ ಫ್ರೀ ಬಿಟ್ಟಿರುವುದರಿಂದ ಸೀಟ್ಗಾಗಿ ಕಿತ್ತಾಡುತ್ತಿದ್ದಾರೆ ಎಂದು ನಮ್ಮ ವಿರುದ್ಧವೇ ಅಪಪ್ರಚಾರ ಮಾಡುತ್ತಾರೆ. ನಾವು ಗ್ಯಾರಂಟಿ ಜೊತೆ ಅಭಿವೃದ್ಧಿಯನ್ನ ಮಾಡುತ್ತಿದ್ದು, ಹೆಣ್ಣು ಮಕ್ಕಳೇ ನಮಗೆ ಆಧಾರವಾಗಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಬೆಂಬಲ ಸದಾ ಇರಬೇಕು. ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಮತ್ತಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು. ವ್ಯಾಸರಾಯನಪಾಳ್ಯ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದ್ದು, ಗ್ರಾಮಠಾಣ ಮುಂದುವರಿಸಿದಂತೆ ಕೇಳಿಕೊಳ್ಳಲಾಗುತ್ತಿದ್ದು, ಇದನ್ನು ಕೂಡ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಎಂದು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಶಾಲಾ ನಿರ್ಮಾಣಕ್ಕೆ ಉಚಿತವಾಗಿ ಸೈಟ್ ನೀಡಲಾಗಿದೆ. ಚರಂಡಿ ನಿರ್ಮಾಣವನ್ನ ಮಾಡಲಾಗುತ್ತಿದ್ದು, ಸ್ಮಶಾನ ನಿರ್ಮಾಣಕ್ಕೆ 2 ಎಕರೆ ಜಾಗವನ್ನ ಗುರುತಿಸಿಕೊಟ್ಟರೆ ಇದನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಇನ್ನು 6 ತಿಂಗಳಲ್ಲಿ ನಮ್ಮ ಗ್ರಾಮಕ್ಕೆ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡುತ್ತೇವೆ. ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಬೆಂಬಲ ಇರಬೇಕು. ಹೊಟ್ಟೆ ತುಂಬಿದವರು ಗ್ಯಾರಂಟಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದ್ದು, ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಲಾಗುವುದಿಲ್ಲ ಎಂದು ಶಾಸಕರು ಬಾಲಕೃಷ್ಣರು ತಿಳಿಸಿದರು. ಶಾಸಕನಾಗಿ ಮೊದಲನೇ ಬಾರಿಗೆ ಎಲ್ಲ ಗ್ರಾಮಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ ಇಲ್ಲಿ ಬಂದಿದ್ದೀನಿ, 2 ಸರಿ ಬಂದು ಹೋಗಿದ್ದೀನಿ. ಈಗಾಗಲೇ ನಾನು ಈ ಬಿಲ್ಡಿಂಗ್ ಗುದ್ದು ಪೂಜೆಗೂ ಬಂದಿದ್ದೆ, ನಾನು ಹೋಗಿದ್ದೀನಿ, 3ನೇ ಸರಿ ಬಂದಿರ್ತಕ್ಕಂಥದ್ದು. ಆದರೂ ಇದು ಈ ಆಷಾಢ ಮಾಸದಲ್ಲಿ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಡಬೇಕು ಅಂತ, ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ, ಈಗ ಸ್ವಲ್ಪ ತಂಪಾಗಿರ್ತದೆ, 2-3 ತಿಂಗಳು ಎಲ್ಲ ಗ್ರಾಮಕ್ಕೂ ಭೇಟಿ ಕೊಟ್ಟು ಅಲ್ಲೇ ಸಮಸ್ಯೆಗಳನ್ನ ಸ್ಥಳದಲ್ಲೇ ಆಲಿಸಬೇಕು ಅಂತ ತೀರ್ಮಾನ ಮಾಡಿ ಗ್ರಾಮ ಸಂದರ್ಶನ ಮಾಡ್ತಾರೆ. ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗ್ತೀವಿ, ಎಲ್ಲ ಗ್ರಾಮ ಪಂಚಾಯತಿಗೆ ಶುರು ಮಾಡಿದ್ದೀವಿ, ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಕಾಳಾರಿ ಪಂಚಾಯತಿ ಇಟ್ಕೊಂಡಿದ್ದೀವಿ, ಆ ರೀತಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗ್ತೀವಿ. ಎಷ್ಟು ಅನುದಾನ ಇದೆ ಸರ್? ಅನುದಾನ ಕೊಡ್ತೀವಿ, ಪಟ್ಟಿ ನಿಮಗೆ ಎಷ್ಟು ಸುಮಾರು ಅನುದಾನ ಕೊಟ್ಟಿದ್ದೀವಿ. ಎಲ್ಲ ಕಡೆ ರಸ್ತೆಗಳು, ಚರಂಡಿಗಳು, ಸ್ಕೂಲ್ ಬಿಲ್ಡಿಂಗ್ಗಳು, ಹೈಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಕಡೆಯಲ್ಲಿ ಮಾಹಿತಿ ಕೊಡ್ತೀನಿ. ಶಾಲಾ ಕಟ್ಟಡಗಳು ಕೆಲವು ಕಡೆ ಶಿಥಿಲವಾಗಿ ಸರಿಯಾಗಿ ಅದನ್ನು ಈಗ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ, ತನಿಖೆ ಮಾಡೋಕ್ಕೂ ಕೂಡ ಹೇಳಿದ್ದೀನಿ. ನಾನು ಒಂದು ಹೇಳ್ತಕ್ಕಂಥದ್ದು, ಗ್ರಾಮದ ಪಂಚಾಯತಿ ಮೆಂಬರ್ಗಳು ನಿಂತ್ಕೊಂಡು ಮೊದಲನೇ ಜವಾಬ್ದಾರಿ ಅವ್ರದ್ದು, 2ನೇ ಜವಾಬ್ದಾರಿ ಟೀಚರ್ಸ್ಗೆ. ಏನಾದರೂ ಕಳಪೆ ಕಾಮಗಾರಿ ಆದರೆ ಟೀಚರ್ಸ್ನೇ ಹೊಣೆಯಾಗಿ ಮಾಡ್ತೀವಿ. ನಮಗೆ ಅವ್ನ ಕಾಂಟ್ರಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಶಾಲಾ ಕೊಠಡಿಗಳನ್ನ ಹೆಡ್ ಮಾಸ್ಟರ್ ಸೈನ್ ಹಾಕಿರಬೇಕು. ಸೈನ್ ಹಾಕಬೇಕಾದ್ರೆ ಅವ್ನು ಉತ್ತಮ ಗುಣಮಟ್ಟದ ಶಾಲೆ ಕಟ್ಟಿದರೆ ಮಾತ್ರ ಸೈನ್ ಹಾಕ್ಕೊಡ್ಬೇಕು. ಇಲ್ಲದೇ ಯಾರು